ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂಚಿತವಾಗಿ ಸಮಸ್ತ ಜನತೆಗೆ, ಸಮಸ್ತ ಶ್ರೀ ಚಕ್ರ ಚಾನಲ್ ವೀಕ್ಷಕರಿಗೆ ಶ್ರೀ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ನಿಮ್ಮ ಕನಸುಗಳು, ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ಇರುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಶುಭವಾಗಲಿ ಅಂತ ಹಾರೈಸುತ್ತಾ, ಈ ದಿನ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ, ಗೃಹಿಣಿಯರಿಗೆ, ಮಹಿಳೆಯರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿಯ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಆಗುತ್ತೆ ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹ ಈ ಸ್ತ್ರೀಯರ, ಗೃಹಿಣಿಯರ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರು ದೃಢವಾದಂತಹ ಶರೀರ ಸೌಷ್ಠವವನ್ನು, ಆರೋಗ್ಯವಾಗಿರುವಂತಹ ದೇಹವನ್ನು ಹೊಂದಿರುತ್ತಾರೆ. ನೋಡುವುದಕ್ಕೆ ತುಂಬ ಆಕರ್ಷಣೀಯವಾಗಿರುವಂತಹ ದುಂಡಾದ ಮುಖವನ್ನು ಹೊಂದಿ ಮತ್ತು ದೊಡ್ಡ ನೇತ್ರಗಳಿಂದ ಆಕರ್ಷಣೀಯವಾಗಿ ಬೇರೆಯವರನ್ನು ಆ ಮಾತುಗಳಿಂದ ಮತ್ತು ನೋಟದಿಂದ ಆಕರ್ಷಣೆಗೆ ಒಳಗಾಗಿಸ್ತಾರೆ. ಆ ರೀತಿ ಉತ್ತಮ ಸೌಂದರ್ಯವು ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಆಗಿರುತ್ತೆ. ಯಾವುದೇ ಕೆಲಸವನ್ನು ಕೈ ಹಿಡಿದಿರನು ಇವರು ಒಬ್ಬಂಟಿಯಾಗಿ ಕೆಲಸ ಮಾಡಿ ಆ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾರಾದರೂ ಸಲಹೆಗಳನ್ನು ಪಡೆಯೋಕ್ಕೆ ಅಥವಾ ಯಾರಾದರೂ ಸಹಾಯವನ್ನು ಪಡೆಯೋದಕ್ಕೆ ಇವರು ಯಾವುದೇ ವಿಷಯದಲ್ಲಿ ಇವರಿಗೆ ಸ್ವಾಭಿಮಾನ ಅಡ್ಡಿ ಬರ್ತಾ ಇರುತ್ತೆ. ಆ ಸ್ವಾಭಿಮಾನದಿಂದ ಯಾರ ಸಹಾಯವೂ ಪಡೆದೆ ಇವರು ಈ ವೈಯಕ್ತಿಕವಾಗಿ ಇಂಡಿವಿಜುವಾಲಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಇವರಿಗೆ ಧೈರ್ಯವೂ ತುಂಬ ಜಾಸ್ತಿ ಇರುತ್ತೆ. ಸ್ವತಂತ್ರವಾಗಿ ನಿರ್ಧಾರಗಳನ್ನು ತಗೊಳ್ಳುವಂತಹ ವಿಷಯಗಳಲ್ಲಿ ಮತ್ತು ಜವಾಬ್ದಾರಿಗಳನ್ನು ತಗೊಳ್ಳುವಂತಹ ವಿಷಯಗಳಲ್ಲಿ ವೃಶ್ಚಿಕ ರಾಶಿಯವರು ಉತ್ತಮ ಸ್ಥಾನದಲ್ಲಿ, ಉತ್ತಮ ಸ್ಥಿತಿಯಲ್ಲಿರ್ತಾರೆ. ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಏನಾದರೂ ಯಾವುದಾದ್ರೂ ಕೆಲಸವನ್ನು ಇವರಿಗೆ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದರಲ್ಲಿ ಅದ್ಭುತವಾಗಿ ಯಶಸ್ವಿಯಾಗಿ ಇವರಿಗಿರುವಂತಹ ಪ್ರತಿಭೆಯಿಂದ ಆ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡ್ತಾರೆ. ಸ್ವಾಭಿಮಾನವೂ ಇರುತ್ತೆ, ಯಾರ ಮೇಲೆಯೂ ಆಧಾರ ಬೀಳುವುದಿಲ್ಲ. ಈ ರೀತಿ ಸ್ವಭಾವವನ್ನು ಹೊಂದಿರುವಂತಹ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಯಾರೋ ಒಬ್ಬರು ಇಂತಹ ಸಂದರ್ಭಗಳಲ್ಲಿ ನನಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ, ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡ್ರೆ ನನಗೆಷ್ಟು ಚೆನ್ನಾಗಿರುತ್ತೆ, ಯಾರಾದರೂ ಸಲಹೆಗಳು ಕೊಟ್ಟರೆ ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಯಾರ ಸಹಾಯಕ್ಕೂ ಇವರು ಕೈ ಚಾಚುವುದಿಲ್ಲ. ಮುಖ್ಯವಾಗಿ ಕುಟುಂಬಸ್ಥರಿಂದ ಆಗಿರಲಿ, ಅವರ ಅಥವಾ ಹಸ್ಬೆಂಡಿಂದ ಆಗಿರಲಿ ಅಥವಾ ಸ್ನೇಹಿತರಿಂದ ಆಗಿರಲಿ, ಯಾರಾದರೂ ಬಂದು ಹೆಲ್ಪ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇವರು ಬಾಯ್ಬಿಟ್ಟು ಅವರ ಅವಶ್ಯಕತೆಗಳನ್ನು, ಸಹಾಯವನ್ನು ಕೇಳುವುದಿಲ್ಲ. ಮುಖ್ಯವಾಗಿ ಇವರು ಕಷ್ಟಪಡೋದರಲ್ಲಿ ತುಂಬ ಜಾಸ್ತಿ ಮೊತ್ತದಲ್ಲಿ ಕಷ್ಟಪಡ್ತಾ ಇರ್ತಾರೆ. ಸುಮ್ಮನೆ ಕುತ್ಕೊಂಡು ತಿನ್ನೋರಲ್ಲ ಇವರು. ಸ್ವಾಭಿಮಾನ ಜಾಸ್ತಿ. ನನ್ನ ಕಷ್ಟ, ನನ್ನ ದುಡಿಮೆ, ನನ್ನ ಆದಾಯ ಯಾರಕ್ಕೂ ಕೈ ಚಾಚುವಂತಹ ಅವಶ್ಯಕತೆ ಬರಬಾರ್ದು ಅನ್ನುವಂತಹ ಒಂದು ಸ್ವಾಭಿಮಾನದಿಂದ ಕಷ್ಟಪಟ್ಟು ತಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಉದ್ಯೋಗಗಳಾಗಿರ್ಬೋದು, ಇವರಿಗೆ ಅಂತಹ ವೃತ್ತಿ ಉದ್ಯೋಗಗಳಲ್ಲಿ ತಮ್ಮತನವನ್ನು, ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಸ್ವತಂತ್ರರಾಗಿ ಬದುಕುವುದಕ್ಕೆ ಇಷ್ಟಪಡ್ತಾರೆ ಮತ್ತು ಮಾಡುವಂತಹ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡ್ತಾರೆ. ಯಾವುದೇ ವಿಷಯಗಳನ್ನು ಬೇಗ ತ್ವರಿತವಾಗಿ ಕಲಿತುಕೊಳ್ಳುವುದರಲ್ಲಾಗಿರಲಿ ಅಥವಾ ಒಪ್ಪಿಸುವಂತಹ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ಪೂರ್ತಿ ಮಾಡುವುದರಲ್ಲಾಗಿರಲಿ ಈ ವೃಶ್ಚಿಕ ರಾಶಿ ಸ್ತ್ರೀಯರು ತುಂಬ ಬೇಗನೆ ಕಲಿತುಕೊಳ್ತಾರೆ. ಅಂತಹ ಜ್ಞಾನವನ್ನು ಮತ್ತಿತರಿಗೆ ಹೇಳಿಕೊಡ್ತಾರೆ. ಅಂತಹ ಒಳ್ಳೆಯ ಸ್ವಭಾವ ಇವರಿಗೆ ಇರುತ್ತೆ. ಜಾಸ್ತಿ ಕಷ್ಟಪಡ್ತಾರೆ. ಒಂದು ಒರಟು ಸ್ವಭಾವ ಇರುತ್ತೆ. ಮಾತಿನದಲ್ಲಿ ಸ್ವಲ್ಪ ಕಾಠಿಣ್ಯತೆ ಇರುತ್ತೆ ಮತ್ತು ಮುಂದೆ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ಬೇಗ ಯಶಸ್ಸು ಬಹಳ ಕಷ್ಟಪಟ್ಟು ಮೇಲೆ ಬರಬೇಕು, ಅಧಿಕಾರಿಗಳ ಪ್ರಶಂಸೆಗಳು ಪಡಿಬೇಕು, ಒಳ್ಳೆ ಉನ್ನತ ಸ್ಥಾನವನ್ನು ಇವರು ಪಡೆಯಬೇಕು ಅಂತ
ತುಂಬ ಕಷ್ಟ ಎಫರ್ಟ್ ಆಗ್ತಾ ಇರ್ತಾರೆ, ತುಂಬ ಡೆಡಿಕೇಟೆಡ್ ಆಗಿರ್ತಾರೆ, ತುಂಬ ಪಂಕ್ಚುವಾಲಿಟಿ ಆಗಿರ್ತಾರೆ. ಆದರೆ ಇವರ ಜೀವನದಲ್ಲಿ ಬಹಳ ಸಮಯಗಳು ಇವರು ಪಟ್ಟಿರುವಂತಹ ಕಷ್ಟವನ್ನು ಬೇರೆಯವರು ದೋಚಿಕೊಳ್ಳುವಂತಹ, ಅಂದರೆ ಇವರು ಮಾಡಿರುವಂತಹ ಕಷ್ಟವನ್ನು ಬಾಚಿಕೊಳ್ಳುವಂತಹ ಪ್ರಯತ್ನಗಳು ನಡೆಯುತ್ತೆ. ಆದ್ದರಿಂದ ಇವರಿಗೆ ಸಿಗಬೇಕಾಗಿರುವ ಒಂದು ಹೆಸರಾಗಿರಲಿ, ಒಂದು ಹುದ್ದೆ ಆಗಿರಲಿ ಕೈ ಮೀರಿ ಹೋಗುವುದಕ್ಕೆ ಅವಕಾಶವಿರುತ್ತೆ. ಯಾಕಂದರೆ ಇವರು ತುಂಬ ಇರುವಂತಹ ಒಳ್ಳೆಯತನದಿಂದ ಎಲ್ಲರೂ ನಮ್ಮವರು ಅನ್ನುವ ರೀತಿಯಲ್ಲಿ ಈ ಸಹೋದ್ಯೋಗಿಗಳಲ್ಲಾಗಿರಲಿ, ಕುಟುಂಬಸ್ಥರಾಗಿರಲಿ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಆದರೆ ಇವರನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಿರ್ತಾರೆ, ಮುಖ್ಯವಾಗಿ ಬಳಸ್ಕೊಳ್ತಿರ್ತಾರೆ. ಇನ್ನು ಒರಟುತನ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಈ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಮಹಾಶಯ ಆಗಿರೋದ್ರಿಂದ ಅವರಿಂದ ಸ್ವಲ್ಪ ಕೋಪವು ಜಾಸ್ತಿ ಇರುತ್ತೆ. ಕೋಪದಿಂದ ಮಾತಾಡುವಂತಹ ಮಾತುಗಳಲ್ಲಿ ಸ್ವಲ್ಪ ಕಠಿಣತೆ ಇರುತ್ತೆ. ಆದ್ದರಿಂದ ಇವರಿಗೆ ಮಿತ್ರರಿಗಿಂತ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಹೆಜ್ಜೆಯಲ್ಲಿ ಇವರಿಗೆ ಶತ್ರುಗಳು ಅನ್ನೋರು ಉಟ್ಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಇವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಇರ್ತಾರೆ. ಅಂದರೆ ಈಗ ಕೋಪದಲ್ಲಿ ಇರ್ತಾರೆ, ಸ್ವಲ್ಪ ಒಂದು ಆದಮೇಲೆ ಪ್ರಶಾಂತವಾಗಿ ಪರಿವರ್ತನೆ ಆಗ್ತಾರೆ. ಇನ್ನೇನು ಪ್ರಶಾಂತವಾಗಿರ್ತಾರೆ, ಚೆನ್ನಾಗಿದ್ದಾರೆ ಅನ್ನೋಷ್ಟರಲ್ಲೇ ಕೋಪ ತಂದ್ಕೊಂಡು ಬಿಡ್ತಾರೆ. ಈ ರೀತಿ ಯಾವಾಗ ಯಾವ ರೀತಿ ಇರ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟವಾಗಿರುತ್ತೆ. ಮುಖ್ಯವಾಗಿ ಈ ವೃಶ್ಚಿಕ ರಾಶಿಗೆ ಚಿಹ್ನೆ ಬಂದು ಚೇಳು ಆಗಿರುತ್ತೆ. ಈ ಚೇಳಿನ ಸ್ವಭಾವವನ್ನು ಹೊಂದಿರುತ್ತಾರೆ ಇವರು. ಈ ಚೇಳು ಏನು ಮಾಡುತ್ತೆ, ಯಾರು ಅದರ ತಂಟೆಗೆ ಹೋಗೋವರೆಗೂ ಏನೂ ಮಾಡಲ್ಲ. ಅದೇ ಸ್ವಲ್ಪ ಅದಕ್ಕೇನಾದರೂ ಅಡ್ಡಿ, ಅದನ್ನೇನಾದರೂ ಮಾಡೋಕ್ಕೆ ಹೋದರೆ, ಅದಕ್ಕೇನಾದರೂ ಅಡ್ಡ ಬಂದರೆ ಏನಾಗುತ್ತೆ, ಚುಚ್ಚುತ್ತೆ. ಅದೇ ರೀತಿ ಈ ವೃಶ್ಚಿಕ ರಾಶಿ ಸ್ತ್ರೀಯರು ಯಾರ ತಂಟೆಗೂ ಹೋಗಲ್ಲ. ಆದರೆ ಯಾರಾದರೂ ಇವರನ್ನು ತಂಟೆಗೆ ಬಂದರೂ, ಇವರ ವಿಷಯಗಳಲ್ಲಿ ಯಾರಾದರೂ ಬಂದರೆ ಮುಖ್ಯವಾಗಿ ಅವರನ್ನು ತುಂಬ ದಿನ ಕಾಡ್ತಾರೆ, ತುಂಬ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ. ಆ ರೀತಿ ಸ್ವಭಾವವನ್ನು ಹೊಂದಿರುತ್ತಾರೆ. ಇನ್ನು ಯಾರಾದರೂ ಸರಿ ಇವರ ವಿಷಯಗಳಲ್ಲಿ ಏನಾದರೂ ಇಂಟರ್ಫಿಯರ್ ಆಗೋದು, ಇವರ ವಾದವಿವಾದಗಳಲ್ಲಿ ಯಾರಾದರೂ ಮಧ್ಯದಲ್ಲಿ ಹೋಗಿ ಏನಾದರೂ ನೀತಿ ಹೇಳೋಕೆ ಹೋದರೆ ಅದರಲ್ಲೂ ಇವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮುಖ್ಯವಾಗಿ ಈ ಪುರುಷಂಕಾರವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಮೇಲ್ ಡಾಮಿನೇಷನ್ನ ತಟ್ಕೊಳ್ಳೋಕ್ಕಾಗಲ್ಲ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ. ಈ ರೀತಿ ಸ್ವಭಾವ ಇರುವಂತಹ ವೃಶ್ಚಿಕ ರಾಶಿಯವರಿಗೆ 2025 ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ವರ್ಷ ಇವರಿಗೆ ಅರ್ಧಾಷ್ಟಮ ಶನಿಯಿಂದ ಮುಕ್ತರಾಗ್ತಾ ಇದ್ದಾರೆ. ಶನಿ ಪಂಚಮದಲ್ಲಿ ಬರುವಂತಹ ಕಾರಣದಿಂದ ಈ ಅರ್ಧಾಷ್ಟಮ ಶನಿ ಬಗೆಹರಿದುವರಿಂದ ಇವರಿಗೆ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ಇವರು ಎಷ್ಟು ಎಫರ್ಟ್ ಆಗ್ತಾರೋ, ಎಷ್ಟು ಕಷ್ಟ ಬೀಳ್ತಾರೋ ಅದಕ್ಕೆ ತಕ್ಕಂತೆ ಫಲವನ್ನು ಇವರು ಪಡೆಯುತ್ತಾರೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ. ಮುಖ್ಯವಾಗಿ ಕಳೆದ 2.5 ವರ್ಷಗಳಿಂದ ಸ್ವಲ್ಪ ಇವರಿಗೆ ಪರಿಸ್ಥಿತಿ ಯಾವ ರೀತಿ ಇರುತ್ತಂದರೆ, ಈ ಬಿಸಿ ತುಪ್ಪನ ಬಾಯಲ್ಲಿ ಹಾಕ್ಕೊಂಡು ಅದು ನುಂಗೋಕ್ಕೂ ಆಗಲ್ಲ, ಹೊರಗಡೆ ಬಿಸಾಕೋಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಇರಲ್ಲ, ಆ ರೀತಿ ಪ್ರಾಬ್ಲಮ್ಸಿಂದ ಇದ್ದರು. ಆದ್ದರಿಂದ ಸ್ವಲ್ಪ ಉಪಶಮನ ಅನ್ನೋದು ಈ ವರ್ಷದಲ್ಲಿ ಇವರು ಕಾಣಬಹುದು. ಯಾವ ಕೆಲಸಕ್ಕೆ ಕೈ ಹಾಕಿದರನೋ, ಯಾವ ಪ್ರಯತ್ನ ಆರಂಭಿಸಿದ್ರೂ ದಿಗ್ವಿಜಯವಾಗಿ ಯಶಸ್ವಿಯಾಗಿ ಪೂರ್ತಿ ಮಾಡ್ತಾ ಇರುವಂತಹ ಒಂದು ಸಾಮರ್ಥ್ಯ ಈ ವರ್ಷ ಇವರಿಗೆ ಆಗಿ ಬರುತ್ತೆ. ಇವರೇನಾದರೂ ಮನಸ್ಸಲ್ಲಿ ಒಂದು ವಿಷಯವನ್ನು, ಒಂದು ಕಾರ್ಯವನ್ನು, ಒಂದು ಸಂಕಲ್ಪವನ್ನು ಮಾಡಬೇಕು, ಪೂರ್ತಿ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಯಶಸ್ವಿಯಾಗಿ ಇವರು ಆ ಪ್ರಯತ್ನಗಳೆಲ್ಲ ಇವರು ಪೂರ್ತಿ ಮಾಡಿಕೊಳ್ತಾರೆ. ಸಂಪೂರ್ಣವಾಗಿ ಇವರು ತಮ್ಮ ವಿಷಯಗಳನ್ನೆಲ್ಲ ನಡೆದುಕೊಡ್ತಾರೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಇವರು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅಂತಹ ಫಲಗಳನ್ನು, ವ್ಯಾಪಾರದಲ್ಲಿ ಲಾಭಗಳನ್ನು ಮುಖ್ಯವಾಗಿ ಈ ವರ್ಷದಲ್ಲಿ ಕಾಣಬಹುದು. ಈ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಥವಾ ಈ ಸ್ಪಾಸ್ ಆಗಿರ್ಬೋದು, ಮುಖ್ಯವಾಗಿ ಹೆಣ್ಣು ಮಕ್ಕಳ ವಸ್ತ್ರಗಳನ್ನು, ಫ್ಯಾಷನ್ ಡಿಸೈನಿಂಗ್ ಬೊಟಿಕ್ಗಳಾಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಪೂಜಾ ಸಾಮಗ್ರಿ ಮಾರುವಂತಹ, ಸ್ಟೇಷ್ನರಿ ಇಟ್ಕೊಂಡಿರುವಂತಹ ಈ ರೀತಿ ವ್ಯಾಪಾರಗಳು ಮಾಡುವಂತಹ ಅವರಿಗೆ ಅದ್ಭುತವಾದಂತಹ ಲಾಭಗಳನ್ನು ಪಡೆಯುವಂತಹ ವರ್ಷ
ಶ್ರೀ ವಿಶ್ವಾವಸುನಾಮ ವರ್ಷ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿ ತೊಂದರೆ ಈ ವರ್ಷ ಈ ವ್ಯಾಪಾರ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಇರುವುದಿಲ್ಲ. ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ಮಾಡಿಕೊಂಡಿರುವಂತಹ ಯಾವುದೋ ಒಂದು ಹೂಡಿಕೆಗೆ ಇಲ್ಲ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ವಿಸ್ತರಣೆಗೋಸ್ಕರ ಏನಾದರೂ ಸಾಲಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಆ ಸಾಲಗಳನ್ನೆಲ್ಲ ಬಗೆಹರಿಸುವಂತಹ ಚುಕ್ತಿ ಮಾಡುವಂತಹ ಸಂದರ್ಭ ಅವಕಾಶಗಳು ಈ ವರ್ಷದಲ್ಲಿ ಕಾಣುತ್ತೆ. ಆದರೆ ಕೆಲವು ಒಮ್ಮೆ ಈ ವೃಶ್ಚಿಕ ರಾಶಿಯವರಿಗೆ ಈ ನಂಬಿದವರಿಂದ ತುಂಬ ಆಪ್ತರಾಗಿ ಆತ್ಮೀಯರಾಗಿ ಅಂತ ಯಾರು ಅಂದ್ಕೊಳ್ತಾರೋ ಅಂಥವರಿಂದಾನೇ ನಂಬಿಕೆ ದ್ರೋಹ ಆಗುವುದಕ್ಕೆ ಅವಕಾಶವಿರುತ್ತೆ. ಆದರೆ ಮುಖ್ಯವಾಗಿ ಇವರು ಆ ನಂಬಿಕೆ ದ್ರೋಹ ಮಾಡುವವರ ಈ ಏನಾದರೂ ಅವರ ಪ್ಲಾನ್ಗಳು ಐಡಿಯಾಗಳು ಅಥವಾ ಅವರ ಪನ್ನಾಗಗಳಿರುತ್ತಲ್ವ ಅದನ್ನೆಲ್ಲ ತಿಪ್ಪಿ ಹೊಡಿತಾರೆ, ಅದನ್ನೆಲ್ಲ ರಿವರ್ಸ್ ಹೊಡಿತಾರೆ. ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಈ ರೀತಿ ಆಗುತ್ತೆ ಅಂತ, ದ್ರೋಹ ಮಾಡಿದ್ದೀವಿ ಅಂತ. ಆದರೆ ಆ ವಿಷಯಗಳೆಲ್ಲ ಆಗಬರಲ್ಲ. ಉತ್ತಮವಾಗಿ ಈ ನಂಬಿಕೆ ದ್ರೋಹ ಮಾಡಿದಂಥವರಿಗೆ ಒಳ್ಳೆಯ ಪಾಠವನ್ನು ಕಲಿಸ್ತಾರೆ. ಮುಖ್ಯವಾಗಿ ಈ ಶುಭ ಕಾರ್ಯಗಳಲ್ಲಿ ಏನಾದರೂ ಮನೆಯಲ್ಲಿ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಇವರೇ ಮುಂದೆ ನಿಂತು ಶುಭ ಕಾರ್ಯಗಳನ್ನೆಲ್ಲ ಒಂದು ಪ್ಲಾನ್ ಮಾಡಿಕೊಳ್ಳೋದು, ಅರೇಂಜ್ಮೆಂಟ್ ಮಾಡಿಸೋದು, ಮುಂದೆ ನಿಂತು ಈ ಶುಭ ಕಾರ್ಯಗಳನ್ನು ನೆರವೇರಿಸೋದು ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಆಗ್ತಾ ಬರ್ತಾ ಇದೆ. ಇನ್ನು ವಿವಾಹಗಳಾಗಬೇಕಾಗಿರುವಂತಹ ಅವರಿಗೆ, ಈ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹವರಿಗೆ, ಗೃಹ ಪ್ರವೇಶಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮವಾಗಿ ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳ ನಿರ್ವಹಣೆ ಅನ್ನೋದನ್ನು ಈ ವರ್ಷದಲ್ಲಿ ಇವರು ಕಾಣಬಹುದು. ಮುಖ್ಯವಾಗಿ ಯಾವುದೇ ಕೆಲಸ ಕೊಟ್ಟರು ಟೈಮ್ ವೇಸ್ಟ್ ಮಾಡದೆ, ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡದೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ಕೆಲಸಗಳನ್ನು ಪೂರ್ತಿ ಮಾಡೋದರಲ್ಲಿ ಯಶಸ್ವಿಯಾಗುತ್ತಾರೆ. ಮುಖ್ಯವಾಗಿ ಈ ವರ್ಷ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ತುಂಬ ದಿನಗಳಿಂದ ಕಂಡಿರುವಂತಹ ಒಂದು ಕನಸಿರುತ್ತೆ, ಸ್ವಂತ ಮನೆ ಯೋಗ ಅನ್ನುವಂತಹ ಕನಸಿರುತ್ತೆ. ಅಂತಹ ಆಶೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಬಂಧು ಮಿತ್ರಗಳ ಮುಖಾಂತರ, ಕುಟುಂಬಸ್ಥರ ಮುಖಾಂತರ ಏನಾದರೂ ಇಂದಿನ ದಿನಗಳಲ್ಲಿ ವೈರುಧ್ಯಗಳು, ಮನಸ್ತಾಪಗಳು, ವಿಭಿನ್ನವಾದಂತಹ ಅಭಿಪ್ರಾಯಗಳು ಇರುವಂತಹ ಸಂದರ್ಭಗಳಲ್ಲಿ ಈ ವರ್ಷವು ಅದೆಲ್ಲವೂ ಬಗೆಹರಿಯುತ್ತೆ. ಆದ್ದರಿಂದ ಈ ಕುಟುಂಬದಲ್ಲಿ ಸಾಕಷ್ಟು ಹೊಂದಾಣಿಕೆ ಅನ್ನೋದಿರುತ್ತೆ, ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಆದ್ದರಿಂದ ಸ್ತ್ರೀಯರಿಗೆ ಮುಖ್ಯವಾಗಿ ಕುಟುಂಬದಲ್ಲಿ ಒಳ್ಳೆಯ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಕಾಣಬಹುದು. ಇನ್ನು ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಮಾನಸಿಕವಾಗಿ ಯಾವುದಾದ್ರೂ ಒಂದು ಚಿಂತೆ, ಅನಾರೋಗ್ಯದ ಚಿಂತೆ ಆಗಿರ್ಬೋದು, ಹಣಕಾಸಿನ ಚಿಂತೆ ಆಗಿರ್ಬೋದು, ಅದೆಲ್ಲವೂ ಬಗೆಹರಿಯುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ಈ ವರ್ಷ ಉತ್ತಮ ಫಲಗಳನ್ನು ಹೊಂದುವಂತಹ ಅವಕಾಶ, ಯಾವುದಾದ್ರೂ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಸೀಟು ಪಡೆಯುವಂತಹ ಸಂದರ್ಭಗಳು, ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ಮಾಡುವಂತಹ ಪ್ರಯತ್ನಗಳು, ಮತ್ತು ಈ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಅಂತ ಪ್ರಯತ್ನ ಮಾಡ್ತಾ ಇರುವಂಥವರು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇರೋರು, ಪ್ರವೇಶಾತ್ಮಕ ಪರೀಕ್ಷೆಗಳಲ್ಲಿ ತೊಡಗಿರುವಂಥವ್ರಿಗೆಲ್ಲರಿಗೂ ಅದ್ಭುತವಾದಂತಹ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಕ್ವಾಲಿಫೈ ಆಗುವಂತಹ ಸಾಧ್ಯತೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಇದೆ. ಇನ್ನು ಉದ್ಯೋಗಸ್ಥರಿಗೆ ಇವರಿಗೆ ಮಾಡಿರುವಂತಹ ಇಂದಿನ ದಿನಗಳಲ್ಲಿ ಯಾರು ಇವರ ತಪ್ಪುಗಳನ್ನು ಕಂಡುಹಿಡಿಯುತ್ತಾರೆ, ತಪ್ಪುಗಳನ್ನು ಎತ್ತಿ ತೋರಿಸ್ತಿರ್ತಾರೆ, ಅಂತಹ ಸಮಸ್ಯೆಗಳಿಂದ ಇವರಿಗೆ ಈ ಉಪಶಮನ ಅನ್ನೋದು ಸಿಗುತ್ತೆ. ಇವರು ಮಾಡ್ತಾ ಇರುವಂತಹ ಹಾರ್ಡ್ ವರ್ಕ್ ಆಗಿರ್ಬೋದು, ಎಫರ್ಟ್ ಆಗಿರ್ಬೋದು, ಒಂದು ರಿಕಗ್ನೈಸೇಷನ್ಸ್ ಅನ್ನೋದು ಸಿಗುತ್ತೆ, ಮುಖ್ಯವಾಗಿ ಪ್ರಮೋಷನ್ಗಳು ಸಿಗುತ್ತೆ. ಆದರೆ ಸ್ವಲ್ಪ ಇವರಿಗೆ ಉದ್ಯೋಗದಲ್ಲಿ ಜಾಸ್ತಿ ಮೊತ್ತದ ಅಧಿಕ ಪ್ರಮಾಣದಲ್ಲಿರುವಂತಹ ಜವಾಬ್ದಾರಿಗಳನ್ನು ವ್ಯಾಪಾರಸ್ಥರಿಗೆ ಯಾವ ರೀತಿ ವ್ಯಾಪಾರ ಮಾಡ್ತಾ ಇರುವಂತಹ ಈ ವಿದ್ಯಾಕ್ಷೇತ್ರದಲ್ಲಿ, ಈ ಉದ್ಯಮಿಗಳಲ್ಲಿ, ಗಾರ್ಮೆಂಟ್ಸ್ ನಡೆಸ್ತಾ ಇರುವಂತಹ ಸ್ತ್ರೀಯರಿಗೆ, ಫಿನಾನ್ಸ್ ರಿಲೇಟೆಡ್ ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ ನಡೆಸ್ತಾ ಇರುವಂತಹ ಸ್ತ್ರೀಯರಿಗೆ, ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಉತ್ತಮವಾದಂತಹ ವ್ಯಾಪಾರಗಳು ನಡೆಯುವಂತಹ ಸಾಧ್ಯತೆ, ವ್ಯಾಪಾರಗಳನ್ನು ವಿಸ್ತರಣೆ ಮಾಡುವಂತಹ ಸಾಧ್ಯತೆ, ಈ ಹೂಡಿಕೆಗಳನ್ನು ಅಂದರೆ ಈ ವ್ಯಾಪಾರದಲ್ಲಿ ಸಾಕಷ್ಟು ಮೊತ್ತದಲ್ಲಿ ಹೂಡಿಕೆಗಳನ್ನು ಮಾಡುವಂತಹ ಸಂದರ್ಭಗಳು ಬರಬಹುದು. ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ಈ ವರ್ಷದಲ್ಲಿ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಏನಾದರೂ ನೀವು ಹೊಸ ವ್ಯಾಪಾರ ಪ್ರಾರಂಭ ಮಾಡಬೇಕು, ಕೈ ಹಿಡಿಬೇಕು,
ಹೊಸ ವ್ಯಾಪಾರಕ್ಕೆ ಕೈ ಹಾಕಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಅದ್ಭುತವಾದಂತಹ ಯೋಗ ಈ 2 ತಿಂಗಳಲ್ಲಿ ನೀವು ಕಾಣಬಹುದು. ಇನ್ನು ಕಲಾರಂಗದಲ್ಲಿರುವಂತಹ ಆ್ಯಕ್ಟರ್ಸ್ಗಾಗಿರಲಿ, ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ಗಾಗಿರಲಿ, ಸೀರಿಯಲ್ಸ್ ಮಾಡ್ತಾ ಇರುವಂತಹ ಆ್ಯಕ್ಟರ್ಸ್ಗೆ ಒಳ್ಳೆಯ ಜನಾಧಾರಣೆ ಇರುತ್ತೆ. ಹೊಸ ಪ್ರಾಜೆಕ್ಟ್ಗಳು, ಹೊಸ ಆಪರ್ಚುನಿಟಿಗಳನ್ನೋದು ಸಿಗುತ್ತೆ. ಇನ್ನು ಕ್ರೀಡಾ ಸ್ಫೂರ್ತಿ ಇರುವಂತಹ ಕ್ರೀಡಾಪಟುಗಳಿಗೆ ಈ ವರ್ಷ ಅದ್ಭುತವಾದಂತಹ ಉನ್ನತ ಸ್ಥಾಯಿ ಮಟ್ಟದಲ್ಲಿ ಇವರ ಯಶಸ್ಸುಗಳನ್ನು ಈ ರೆಕಾರ್ಡ್ ಮಾಡೋದಕ್ಕೆ ಅವಕಾಶವಿರುತ್ತೆ. ಅದರಿಂದ ಸ್ವಲ್ಪ ಧನಾಗಮನ, ಕೀರ್ತಿ, ಇನ್ನು ಎಲ್ಲ ವಿಷಯಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಸ್ತ್ರೀಯರು ಈ ವರ್ಷ ಅದ್ಭುತವಾದಂತಹ ಯಶಸ್ಸನ್ನು ಇವರು ಪಡಿತಾರೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಎಲ್ಲ ವಿಷಯಗಳಲ್ಲಿ ಯಶಸ್ಸು, ಎಲ್ಲ ವಿಷಯಗಳಲ್ಲಿ ಅನುಕೂಲತೆ, ಪ್ರಮೋಷನ್ ಸಿಗುವುದು, ಜವಾಬ್ದಾರಿಗಳನ್ನು ಕೈ ಏರಿಯುವುದು, ಮನೆ ಮತ್ತು ಜವಾಬ್ದಾರಿ ಎರಡನ್ನ ಬ್ಯಾಲೆನ್ಸ್ ಮಾಡುವುದು, ಮುಖ್ಯವಾಗಿ ದಂಪತಿಗಳ ನಡುವೆ ಉತ್ತಮ ರೀತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಭಿಪ್ರಾಯ ಭೇದಗಳನ್ನು ಅದೆಲ್ಲ ಸಮಿಸಿ ಹೋಗುತ್ತೆ, ಅದೆಲ್ಲ ಬಗೆಹರಿಯುತ್ತೆ. ಉತ್ತಮ ವೈವಾಹಿಕ ಜೀವನವನ್ನು ಇವರು ಕಂಟಿನ್ಯೂ ಮಾಡೋದಕ್ಕೆ ಈ ವಿಶ್ವಾವಸುವಿನಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಶುಭ ಕಾರ್ಯಗಳು ನಡೆಯುತ್ತೆ. ವಿವಾಹ ಸಂಬಂಧಗಳು, ನೀವು ಇಷ್ಟಪಟ್ಟಿರುವಂತಹ ಗುಣಗಳಿರುವಂತಹ ವ್ಯಕ್ತಿ ನಿಮ್ಮ ಸಂಗಾತಿ ಆಗುವುದಕ್ಕೆ ಅವಕಾಶವಿರುತ್ತೆ. ಈ ಶಾರೀರಿಕವಾಗಿರುವಂತಹ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ. ಅದ್ಭುತವಾದಂತಹ ಶುಭ ಕಾಲ, ಶುಭ ಯೋಗ ಅನ್ನುವುದು ಸ್ತ್ರೀಯರಿಗೆ, ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ನಾವು ಕಾಣಬಹುದು. ಇನ್ನು ಈ ನಕ್ಷತ್ರಗಳ ಪರವಾಗಿ ಯಾವ ದಾನಗಳು ಮಾಡಿದರೆ, ಯಾವ ಪರಿಹಾರಗಳನ್ನು ಮಾಡಿದರೆ ಮತ್ತಷ್ಟು ಶುಭವಾಗುತ್ತೆ, ಮತ್ತಷ್ಟು ಅದೃಷ್ಟ ಫಲಗಳು ಸಿಗುತ್ತೆ ಅಂತ ನೋಡುವುದಾದರೆ, ಮುಖ್ಯವಾಗಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು, ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಈ ಗುರುವಾರದ ದಿನ ಗುರುಬಲಗೋಸ್ಕರ ದತ್ತಾತ್ರೇಯ ಆರಾಧನೆ ಮಾಡುವುದು, ಗುರುರಾಯರ ಸನ್ನಿಧಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸುವುದು, ಕಡಲೆಕಾಳನ್ನು ಈ ಗುರುವಾರದ ದಿನ ನೀವು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಕಡಲೆಕಾಳಿನ ಪ್ರಸಾದವನ್ನು ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಬರುವಂತಹ ಈ ಭಕ್ತಾದಿಗಳಿಗೆ ನಿಮ್ಮ ಕೈಯಿಂದ ಪ್ರಸಾದವನ್ನು ನೀಡುವುದರಿಂದ ಒಳ್ಳೆಯದಾಗುತ್ತೆ. ಅದೇ ರೀತಿ ಅನುರಾಧ ನಕ್ಷತ್ರದವರು ಈ ವರ್ಷದಲ್ಲಿ ಮುಖ್ಯವಾಗಿ ಶನಿಗೆ ಸಂಬಂಧಪಟ್ಟಿರುವಂತಹ ನವಗ್ರಹ ಆರಾಧನೆ ಶನಿವಾರದಂದು ಮಾಡುವುದರಿಂದ, ಈ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ, ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ, ಶನಿ ಜಪ ಮಾಡುವುದರಿಂದ ನಿಮಗೆ ಉತ್ತಮ ಫಲಗಳು, ಯೋಗದಾಯಕ ವಿಷಯಗಳು ನಡೆಯುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಈ ನೆನೆಸಿರುವಂತಹ ಬುಧವಾರದ ದಿನ ಈ ನೆನೆಸಿರುವಂತಹ ಹೆಸರು ಕಾಳನ್ನು ಬುಧವಾರದ ದಿನ ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ, ಅಥವಾ 1/4 kg ಹೆಸರು ಕಾಳನ್ನು ಬ್ರಾಹ್ಮಣರಿಗೆ ನೀವು ದಾನವಾಗಿ ನೀಡುವುದರಿಂದ ಮತ್ತಷ್ಟು ಈ ದೋಷ ಏನಾದರೂ ಇದ್ದರೆ, ಗ್ರಹ ದೋಷಗಳು ಇದ್ದರೆ ಅವೆಲ್ಲವೂ ಬಗೆಹರಿಯುತ್ತೆ. ಮುಖ್ಯವಾಗಿ ಈ ವರ್ಷ ನೀವು ಮುಖ್ಯವಾಗಿ ಗುರು ಮತ್ತು ರಾಹು ಜಪವನ್ನು ಮಾಡಿಸಿ, ಶಾಂತಿ ಹೋಮವನ್ನು ಮಾಡಿಸಿ, ಅದೇ ರೀತಿಯಾಗಿ ನಿಮಗೆ ಅನುಕೂಲವಿರುವಂತಹ ಸಂದರ್ಭಗಳಲ್ಲಿ ಈ ವರ್ಷ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಮತ್ತು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆದರೆ, ಅಥವಾ ಅಷ್ಟಾದಶ ಪೀಠಗಳನ್ನು ದರ್ಶನ ಪುಣ್ಯಕ್ಷೇತ್ರಗಳನ್ನು ನಿಮಗೆ ಈ ಹೋಗಿ ಬರೋದಕ್ಕೆ ಸಾಧ್ಯವಾದರೆ ವೃಶ್ಚಿಕ ರಾಶಿಯವರಿಗೆ, ಲಗ್ನದವರಿಗೆ ಅದ್ಭುತವಾಗಿ ಶುಭ ಫಲಗಳು ಆ ಪರಮೇಶ್ವರನು ಅನುಗ್ರಹ ಮಾಡ್ತಾರೆ ಅಂತ ಹೇಳುತ್ತಾ, ಎಲ್ಲರಿಗೂ ಸರ್ವ ಜನತೆಗೂ ಶುಭವಾಗಲಿ, ಆ ಪರಮೇಶ್ವರನ ಈಶ್ವರನ ಶ್ರೀಮನ್ನಾರಾಯಣನ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.